ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಗಲಾಟೆಗಳು ಮುಗಿಯುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಭಿನ್ನಮತ ವಿಚಾರ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ. ರಾಜ್ಯ ಮಟ್ಟಕ್ಕೂ ಕೂಡ ಈ ಒಂದು ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಭಿನ್ನಮತ ತಿಳಿದಿರ್ತಕ್ಕಂಥದ್ದು. ಆದ್ರೂ ಕೂಡ ಇಲ್ಲಿರ್ತಕ್ಕಂಥ ವೈಮನಸ್ಸನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಜಿಲ್ಲಾ ಕಾಂಗ್ರೆಸ್ನ ನಾಯಕರು ಸೇರಿದಂತೆ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಪ್ರಯತ್ನ ಮಾಡಿದ್ರು ಕೂಡ ಇನ್ನೂ ಕೂಡ ಇಲ್ಲಿ ಈ ಒಂದು ಇರ್ತಕ್ಕಂಥ ವೈಮನಸ್ಸು ಕೂಡ ಬಗೆಹರಿದಿಲ್ಲ. ಹಾಗಾಗಿನೇ ಇರ್ತಕ್ಕಂಥ 4 ಶಾಸಕರಲ್ಲಿ ಈಗಾಗಲೇ 2 ಗುಂಪಾಗಿರ್ತಕ್ಕಂಥದ್ದು, ಮತ್ತೆ ಜಿಲ್ಲಾ ಕಾಂಗ್ರೆಸ್ನಲ್ಲೂ ಕೂಡ ಈಗಾಗಲೇ 2 ಬಣಗಳಾಗಿರ್ತಕ್ಕಂಥದ್ದು. ಹಾಗಾಗಿನೇ ಯಾವುದೇ ಒಂದು ಸಭೆಗಳಾಗ್ಲಿ, ಸಮಾರಂಭ ಆಗ್ಲಿ, ಮತ್ತೆ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗ್ಲಿ, ವೇದಿಕೆಗಳಲ್ಲೇ ನಾವು ಗಮನಿಸಬಹುದು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಗೊಂದಲ ಆಗ್ತಾ ಇದೆ, ಗಲಾಟೆ ಆಗ್ತಾ ಇದೆ, ಮತ್ತೆ ಪ್ರಮುಖ ನಾಯಕರ ಮೇಲೆ ಒಂದು ಹಲ್ಲೆ ಕೂಡ ಆಗ್ತಾ ಇದೆ. ಈಗ ಇಂಥದ್ದೇ ಒಂದು ಘಟನೆ ಮತ್ತೆ ಇದೀಗ ನಡೆದಿರ್ತಕ್ಕಂಥದ್ದು. ಕೋಲಾರ ತಾಲೂಕಿನಾದ್ಯಂತ ಇತ್ತೀಚೆಗೆ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಬಹಳಷ್ಟು ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ರಾಜ್ಯ ಸರ್ಕಾರದಿಂದ ಅನುದಾನವನ್ನು ತೆಗೆದುಕೊಂಡು ಬಂದು ಬಹುತೇಕ ಕಡೆ ಈಗಾಗಲೇ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಕೋಲಾರ ತಾಲೂಕಿನ ವೇಮಗಲ್ ಒಂದು ಹೋಬಳಿಗೆ ಸಂಬಂಧಪಟ್ಟಂತಹ ಬೈರಂಡಹಳ್ಳಿ ಕೆರೆ ಒಂದು ಅಭಿವೃದ್ಧಿ ವಿಚಾರವಾಗಿ ನಿನ್ನೆ ಈಗ ಒಂದು ಗಲಾಟೆ ಕೂಡ ಆಗಿರ್ತಕ್ಕಂಥದ್ದು. ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಮುರಳಿಗೌಡ ಅವರು ಹೇಳ್ತಂದ್ರೆ ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಗೆ ಸಂಬಂಧಪಟ್ಟಂತಹ ಬೈರಂಡಹಳ್ಳಿ ಕೆರೆ ಮತ್ತೆ ಚಂಜಿಮನೆ ಮತ್ತು ಕಡಗಟ್ಟೂರು ಗ್ರಾಮದ ಮಧ್ಯೆ ಬರ್ತಕ್ಕಂಥ ರಸ್ತೆ ಅಭಿವೃದ್ಧಿ ಕಾಮಗಾರಿ ವಿಚಾರವಾಗಿ ಇದೀಗ ಬಹಳಷ್ಟು ಗೊಂದಲ ಇರತಕ್ಕಂಥದ್ದು. ನಿನ್ನೆ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಮತ್ತೆ MLC ಅನಿಲ್ ಕುಮಾರ್ ಅವರು ಸೇರಿದಂತೆ ಬಹಳಷ್ಟು ಸ್ಥಳೀಯ ಕಾಂಗ್ರೆಸ್ ನಾಯಕರು ಮತ್ತೆ ಅಧಿಕಾರಿ ವರ್ಗ ಎಲ್ಲರೂ ಕೂಡ ತೆರಳಿದ್ರು. ಅಲ್ಲಿ ಕೆರೆಯ ಅಭಿವೃದ್ಧಿ ಸುಮಾರು 2.95 ಕೋಟಿ ವೆಚ್ಚದಲ್ಲಿ ಒಂದು ಕೆರೆ ಅಭಿವೃದ್ಧಿಗೆ ಚಾಲನೆ ಕೊಡ್ತಕ್ಕಂಥದ್ದು, ಮತ್ತೆ ಚಂಜಿಮಲೆ ಗ್ರಾಮದಿಂದ ಕಡಗಟ್ಟೂರು ಗ್ರಾಮದವರೆಗೂ ಸುಮಾರು 5 ಕೋಟಿ ವೆಚ್ಚದಲ್ಲಿ ಒಂದು ರಸ್ತೆ ನಿರ್ಮಾಣಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಅಲ್ಲಿ ಹೋಗಿದ್ರು. ಆದ್ರೆ ಇದೇ ವೇಳೆ ಸ್ಥಳಕ್ಕೆ ಬಂದಂತಹ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸಿಟಿ ಹೊಸೂರು ಮುರಳಿಗೌಡ ಅವರು ಈ ಒಂದು ಕಾಮಗಾರಿಗೆ ಆದೇಶ ಸಿಕ್ಕಿದೆಯಾ, ಈ ಒಂದು ರಸ್ತೆ ನಿರ್ಮಾಣಕ್ಕೆ ಆದೇಶ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ರು. ಇದಕ್ಕೆ ಶಾಸಕರು ಉತ್ತರ ಕೊಡ್ತಾರೆ, ನಿರ್ಮಾಣಕ್ಕೆ ಆದೇಶ ಸಿಕ್ಕಿದೆ ಮತ್ತೆ ಕಾಮಗಾರಿ ಕೂಡ ಈಗ ಆರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಇದಕ್ಕೆ ಉತ್ತರ ಕೊಟ್ಟಂತಹ ಮುರಳಿಗೌಡ ಅವರು ಇದಕ್ಕೆ ಇಂಜಿನಿಯರ್ ಯಾರು ಕಾಪಿಯನ್ನ ತೋರಿಸಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಇದೇ ವೇಳೆಯಲ್ಲಿ ಕೆರಳಿದಂತಹ MLC ಅನಿಲ್ ಕುಮಾರ್ ಅವರು ನೀವು ಸರಿಯಾಗಿ ಪ್ರಶ್ನೆಯನ್ನ ಮಾಡಿ, ಆದ್ರೆ ಈ ರೀತಿಯಾಗಿ ದೌರ್ಜನ್ಯವನ್ನು ಮಾಡೋ ರೀತಿಯಾಗಿ ಪ್ರಶ್ನೆ ಕೇಳೋದು ಎಷ್ಟು ಮಾತ್ರ ಸರಿ, ಇಲ್ಲಿ ಅಧಿಕಾರಿಗಳು ನಿಮ್ಮ ಮನೆ ಹಾಳುಗಳ ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ವಾಕ್ಸಮರ ಆರಂಭ ಆಗುತ್ತೆ. ಅವರು ಮತ್ತೆ ಅನಿಲ್ ಕುಮಾರ್ ಅವರ ಬೆಂಬಲಿಗರ ಮಧ್ಯೆ ಬಹಳಷ್ಟು ಒಂದು ಮಾತಿನ ಚಕಮಕಿ ಇರುತ್ತೆ, ತಳ್ಳಾಟ ನೂಕಾಟ ಆಗುತ್ತೆ. ಈ ವೇಳೆ ಮುರಳಿಗೌಡರ ಮೇಲೆ ಹಲ್ಲೆ ಯತ್ನ ಕೂಡ ಆಗಿದೆ ಅಂತಕ್ಕಂಥ ಮಾತನ್ನ ಇವ್ರಿಗೆ ಅವ್ರು ಹೇಳ್ತಾ ಇರತಕ್ಕಂಥದ್ದು. ಮತ್ತೆ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಂತಹ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಖುದ್ದು ಮುರಳಿಗೌಡರನ್ನ ಕರೀತಾರೆ, ನಾನು ಎಲ್ಲಾ ಈ ಒಂದು ಕಾಮಗಾರಿ ವಿಚಾರಕ್ಕೆ ಎಲ್ಲ ಒಂದು ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ ಬನ್ನಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆಗ್ಲೂ MLC ಅನಿಲ್ ಕುಮಾರ್ ಅವರ ಬೆಂಬಲಿಗರು ಹಾಗೂ ಮುರಳಿಗೌಡರ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತೆ. ಮತ್ತೆ ಈ ಒಂದು ಮಾತಿನ ಚಕಮಕಿ ಗಲಾಟೆ ಹಂತಕ್ಕೂ ಹೋಗಿ ಪರಸ್ಪರ ಕೈ ಮೇಲಾಯಿಸುವ ಹಂತಕ್ಕೂ ಕೂಡ ಹೋಗುತ್ತೆ. ಹಾಗಾಗಿನೇ ಮುಂಜಾಗ್ರತಾ ಕ್ರಮವಾಗಿ ವೇಮಗಲ್ ಪೊಲೀಸರು ಸ್ಥಳದಿಂದ ಮುರಳಿಗೌಡರನ್ನ ಕಳಿಸ್ತಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮುರಳಿಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭಿವೃದ್ಧಿ ವಿಚಾರವಾಗಿ ನಮ್ಮದು ಯಾವುದೇ ರೀತಿಯಲ್ಲಿ ತಕರಾರು ಕೂಡ ಇಲ್ಲ, ಅಭಿವೃದ್ಧಿ ಕಾಮಗಾರಿಗಳಿಗೆ ನಾವು ಬೆಂಬಲವನ್ನು ಕೊಡ್ತೀವಿ. ಆದ್ರೆ ಇದೀಗ ಕಾಮಗಾರಿಗೆ ಆದೇಶನೇ ಇಲ್ದಾನೆ ಈಗ ಗುದ್ಲಿ ಪೂಜೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಕಳೆದ 3 ವರ್ಷಗಳಿಂದ ಇದೇ ರೀತಿಯಲ್ಲಿ ಆಗ್ತಾ ಇದೆ. ಚಂಜಿಮಲೆ ಗ್ರಾಮದಿಂದ ಕಡಗಟ್ಟೂರು ಈ ಒಂದು ಗ್ರಾಮದವರೆಗೂ 5 ಕೋಟಿ ರಸ್ತೆ ಒಂದು ನಿರ್ಮಾಣಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕಾರ್ಯಾದೇಶನೇ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಇಂಜಿನಿಯರಿಯಲ್ಲಿ ಮತ್ತೆ ಈ ಒಂದು ಎಸ್ಟಿಮೇಟ್ ಕಾಪಿಯನ್ನು ತೋರಿಸಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಮಾಡಿದಕ್ಕೆ ನನ್ನ ಮೇಲೆ ಏಕಾಏಕಿ ಒಂದು ದೌರ್ಜನ್ಯವನ್ನು ಮಾಡಿ ನನ್ನ ಮೇಲೆ ಹಲ್ಲೆ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದ್ ರೀತಿಯಾಗಿ ಇದೊಂದು ಗೂಂಡಾ ವರ್ತನೆಯನ್ನ MLC ಅನಿಲ್ ಕುಮಾರ್ ಅವರು ಮತ್ತೆ ಅವರ ಬೆಂಬಲಿಗರು ಮಾಡ್ತಾ ಇರೋದು ಎಷ್ಟು ಮಾತ್ರ ಸರಿ. ಮತ್ತೆ ಈ ಒಂದು ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಮತ್ತೆ MLC ಅನಿಲ್ ಕುಮಾರ್ ಅವರು ಈ ರೀತಿಯಾಗಿ ಬೇರೆ ಬೇರೆ ತಾಲೂಕಿನ ಜನರನ್ನ ಕರ್ಕೊಂಡ್ಬಂದು ರೀತಿಯಾಗಿ ಗಲಾಟೆಗಳನ್ನ ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನು ಕೂಡ ಇದೀಗ ಸಿಟಿ ಹೊಸೂರು ಮುರಳಿಗೌಡ ಅವರು ಮಾಡಿರ್ತಕ್ಕಂಥದ್ದು. MLA ಅವರು MLC ಅವರು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ರಸ್ತೆಗೆ ಅದು ಟೆಂಡರ್ ಕೂಡ ಆಗಿರಲ್ಲ, ವರ್ಕ್ ಅಲಾಟ್ಮೆಂಟ್ ಕೂಡ ಆಗಿರೋದಿಲ್ಲ. ಅವ್ರು ಬಂದು ರಸ್ತೆನ ಪೂಜೆ ಮಾಡ್ತಾ ಇದ್ರು. ಯಾಕೆ ಪೂಜೆ ಮಾಡ್ತಾ ಇದ್ರೆ ಏನಂತ ಕೇಳಿದ್ರೆ ಏಕಾಏಕಿ ಎಲ್ಲರನ್ನೂ ಯಾರು ನಮ್ಮ ಕೋಲಾರದ ತಾಲೂಕವರು ಅಲ್ದಿರೋರನ್ನ ಬೇರೆ ತಾಲೂಕಿಂದ ಕರ್ಕೊಂಬಂದು ಇಲ್ಲಿ ಗಲಾಟೆ ಮಾಡ್ಸಕ್ಕಂತ ಹೇಳ್ಬಿಟ್ಟು MLC ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಯಾವಾಗಲೂ ಪ್ರತಿ ಟೈಮು ಎಲ್ಲ ಟೈಮು ಹಿಂಗೆ ಮಾಡ್ತಾರೆ. ಮತ್ತೆ ರಸ್ತೆಗೆ ವರ್ಕ್ ಅಲಾಟ್ಮೆಂಟ್ ಆಗದೇ ರಸ್ತೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಕೇಳಿದ್ರೆ ಅದಕ್ಕೇನೂ ಇಲ್ಲ, ಆನ್ಸರ್ ಮಾಡೋದಿಲ್ಲ. ಕೇಳಕ್ಕೆ ಹೋದ್ರೆ ಹೊಡೆಯೋಕ್ಕೆ ಬರ್ತಾನೆ MLC ಅವರು. ಒಬ್ಬ ಗುಂಡ MLC ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಈ ರೀತಿಯಾಗಿ ಒಂದು ಗಲಾಟೆಗಳಾಗುವಂಥದ್ದು ಮತ್ತೆ ಸಭೆ ಸಮಾರಂಭಗಳಲ್ಲಿ ಒಂದು ಹಲ್ಲೆಗಳನ್ನ ಮಾಡುವಂಥದ್ದು ಎಲ್ಲವೂ ಕೂಡ ಇದೀಗ ಬಹುಶಃ ಸಾಮಾನ್ಯವಾಗಿದೆ. ಯಾಕೆಂತ ಹೇಳಿದ್ರೆ ಕಳೆದ ಕೆಲವು ಬಾರಿನ ಗಮನಿಸಿದ್ವಿ, ಜಿಲ್ಲಾ ಮಟ್ಟದ ನಾಯಕರ ಮೇಲೆ ಇದೀಗ ಹಲ್ಲೆಗಳಾಗ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಇದು ಎಷ್ಟು ಮಾತ್ರ ಸರಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೀಗ ಸಿಟಿ ಹೊಸೂರು ಮುರಳಿಗೌಡರು ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಒಂದು ದೂರನ್ನು ಕೊಡ್ತೀನಿ, ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ದೂರನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಇನ್ನು ಇದೆಲ್ಲದರ ಮಧ್ಯೆ ಕೂಡ ಶಾಸಕ ಕೊತ್ತೂರು ಮಂಜುನಾಥ್ ಅವರು ನಿನ್ನೆ ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಒಂದು ಚಾಲನೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು ಈ ಒಂದು ಕೋಲಾರ ತಾಲೂಕಿನ ಭಾಗದಲ್ಲಿ ಅಭಿವೃದ್ಧಿ ಕಾಮಗಾರಿ ವಿಚಾರವಾಗಿ ಯಾರೇ ಕೂಡ ನಾನು ಅವರಿಗೆ ಖಂಡಿತ ಒಂದು ಉತ್ತರವನ್ನು ಕೊಡ್ತೀವಿ, ಆದ್ರೆ ಬೇರೆ ಬೇರೆ ರೀತಿಯ ಒಂದು ಆರೋಪಗಳಿಗೆ ನಾನು ಉತ್ತರವನ್ನು ಕೊಡೋದಿಲ್ಲ. ಮತ್ತೆ ಅಭಿವೃದ್ಧಿ ವಿಚಾರಕ್ಕೆ ಯಾರೇ ನನ್ನ ಪ್ರಶ್ನೆ ಮಾಡಿದ್ರು ಕೂಡ ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಖಂಡಿತ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಅಭಿವೃದ್ಧಿ ಕಾಮಗಾರಿಗಳನ್ನ ನಾನು ಮಾಡ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಅವತ್ತೇ ಆ ಏರಿಯಾದಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಮಾಡಬೇಕು, ಒಳ್ಳೆ ಇದು ಮಾಡಬೇಕು, ಅಲ್ಲಿರುವಂತ ಜನ ತುಂಬಾ ಒಳ್ಳೆಯವರು, ತುಂಬಾ ಉತ್ತಮವಾದಂತಹ ಬೈಲೇಶ್ವರ ದೇವಸ್ಥಾನ ಸುತ್ತಮುತ್ತಲು ಚೆನ್ನಾಗಿ ಮಾಡಬೇಕು, ಅಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕಪ್ಪ. ನಾನು MLA ಆಗಿದ್ದೆ, ನನಗೆ ಸರ್ಕಾರ ಇರಲಿಲ್ಲ, ಅದರಿಂದ ನಮಗೆಲ್ಲ ಸಮಸ್ಯೆಗಳಾಯಿತು. ಸರ್ಕಾರ ಇದ್ದಿದ್ರೆ ನಾವೇನೋ ಮಾಡ್ಬೋದಾಗಿತ್ತು, ಸರ್ಕಾರ ಇಲ್ಲದ ಸ್ವಲ್ಪ ಡೆವಲಪ್ಮೆಂಟ್ ಸ್ವಲ್ಪ ಕಮ್ಮಿ ಆಗಿದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ನೀನು ಬಂದಾಗ ಇದನ್ನೆಲ್ಲ ನೋಡ್ಬೇಕು ಅಂತ ಶ್ರೀನಿವಾಸ್ ಗೌಡ್ರು ಅವತ್ತೇ ನನಗೆ ಹೇಳಿದ್ರು. ಅವರೇ ಹೇಳಿದ್ರು ಆ ರೋಡ್ ಎಲ್ಲ ಇದೆ. ಅದಕ್ಕೆ ಇವತ್ತು ಏನ್ ಮಾಡಿದ್ವಿ, ಸಿಟಿ ಸುತ್ತಮುತ್ತಲಿರುವಂತಹ ಹಳ್ಳಿಗಳಿಗೆ, ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಿಗೆ, ವೆಟರ್ನರಿ ಹಾಸ್ಪಿಟಲ್, ಹೈಸ್ಕೂಲ್ಸ್ ಇರುವಂತಹ ಜಾಗಗಳಿಗೆ ಕನೆಕ್ಟಿವಿಟಿ ಹೋಗುವಂತ ರೋಡ್ಗಳನ್ನ ಎಲ್ಲ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಎಲ್ಲವನ್ನೂ ರೋಡ್ ಹಾಕಿದೀವಿ. ಇನ್ನೊಂದು ಮ್ಯಾಕ್ಸಿಮಮ್ ಆಗಿ 6 ತಿಂಗಳು 1 ವರ್ಷದಲ್ಲಿ ಯಾವ್ದು ರೋಡ್ಗಳಿರಲ್ಲ, ಆಮೇಲೆ ಎಲ್ಲ ಕಂಪ್ಲೀಟ್ ಆಗೋಗ್ಬಿಡ್ತಾವೆ ರೋಡ್. ಆಮೇಲೆ ಮಾತಾಡೋರೆಲ್ಲ ಯಾರು ಅವರು ಇವರು ಮಾತಾಡ್ಕೊಳ್ತಾ ಇರ್ತಾರೆ, ಮಾತಾಡೋರೆಲ್ಲ ಸಿಟಿ ಬೈರೇಶ್ವರ ನೋಡ್ಕೊಳ್ತಾರೆ, ಏನು ಸಮಸ್ಯೆ ಏನಿಲ್ಲ, ಅವ್ರು ಇದಾರೆ ನಮಗೆ. ಇನ್ನು ನಿನ್ನೆ ಬೈರಂಡಹಳ್ಳಿ ಗ್ರಾಮದಲ್ಲಿ ಸಿಟಿ ಹೊಸೂರು ಮುರಳಿಗೌಡ ಮತ್ತೆ MLC ಅನಿಲ್ ಕುಮಾರ್ ಅವರು ಮತ್ತೆ ಅವರ ಬೆಂಬಲಿಗರ ಮಧ್ಯೆ ನಡೆದಂತಹ ಒಂದು ಮಾತಿನ ಚಕಮಕಿ ಸಂಬಂಧಪಟ್ಟಂತೆ ನಾವು ಅನಿಲ್ ಕುಮಾರ್ ಅವರನ್ನ ಪ್ರತಿಕ್ರಿಯೆಗೆ ಅವರನ್ನ ಸಂಪರ್ಕ ಮಾಡಿದ ಸಮಯದಲ್ಲಿ ಅವರು ಇದಕ್ಕೆ ಉತ್ತರವನ್ನು ಕೊಡ್ಲಿಕ್ಕೂ ಕೂಡ ನಿರಾಕರಿಸಿದ್ರು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವೊಂದು ಬೆಳವಣಿಗೆಗಳಿಂದ ಖಂಡಿತ ತಳಮಟ್ಟದ ಕಾರ್ಯಕರ್ತರಿಗೆ ಬಹಳಷ್ಟು ಒಂದು ನೋವುಂಟಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಗುಂಪುಗಾರಿಕೆಯಿಂದ ಇಲ್ಲಿ ಪಕ್ಷ ಸಂಘಟನೆಗೆ ಎಲ್ಲೋ ಒಂದ್ ಕಡೆ ಧಕ್ಕೆ ಕೂಡ ಆಗ್ತಾ ಇದೆ. ಹಾಗಾಗಿನೇ ರಾಜ್ಯ ಮಟ್ಟದ ಹೈಕಮಾಂಡ್ ನಾಯಕರು ಇದಕ್ಕೆ ಗಮನಿಸಬೇಕು, ಮತ್ತೆ ಪಕ್ಷದಲ್ಲಿರ್ತಕ್ಕಂಥ ಗುಂಪುಗಾರಿಕೆಯನ್ನ ಸರಿಪಡಿಸಬೇಕು ಅಂತಕ್ಕಂಥ ಒತ್ತಾಯ ಬಹಳಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.